ಮುಂದಿನ ಅಧಿವೇಶನಕ್ಕೂ ಮೊದಲೇ ಸಚಿವ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಮುಂದಿನ ಸುದ್ದಿಗೆ ಹೋಗೋಣ. ಬಿಡದಿ ಟೌನ್ಶಿಪ್ ವಿಷಯ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಅವರ ತಂದೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾತನಾಡಿದ್ದು, ಅದಕ್ಕೆ ಉತ್ತರಿಸೋದಕ್ಕೆ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಕರೆದದ್ದು. ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಮುಗಿದ ತಕ್ಷಣ ಕುಮಾರಸ್ವಾಮಿ ಅವರು ಮಾಧ್ಯಮವನ್ನುದ್ದೇಶಿಸಿ ಮಾತನಾಡಿದ್ದೆಲ್ಲವನ್ನು ನೋಡಿದ್ವಿ. ಕುಮಾರಸ್ವಾಮಿ ಅವರು ಮಾತಾಡುವಾಗ ಡಿ.ಕೆ. ಶಿವಕುಮಾರರನ್ನ ಸಿಎಂ ಅಂತ ಒಪ್ಕೊಳ್ಳೋದಿಲ್ಲ, ನಾನು ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಅಂದಿದ್ರು. ಅದಕ್ಕೆ ಚಲುವರಾಯಸ್ವಾಮಿ ಅವರು ಸಿಟ್ಟಾಗಿದ್ದಾರೆ. 15 ಜನನೋ 35 ಜನನೋ ಆಯ್ಕೆ ಮಾಡಿದ್ದಕ್ಕೆ ಡಿ.ಕೆ. ಶಿವಕುಮಾರ್ ಸಿಎಂ ಆದವರಲ್ಲ, 136 ಶಾಸಕರಿಂದ ಸಿಎಂ ಆದವರು. ಕುಮಾರಸ್ವಾಮಿ ಅವರು ನಾಲಿಗೆ ಬಿಗಿ ಹಿಡಿದು ಮಾತಾಡಲಿ ಅಂತ. ಡಿ.ಕೆ. ಶಿವಕುಮಾರನ್ನು ನಾನು ಮುಖ್ಯಮಂತ್ರಿಯಾಗಿ ಒಪ್ಪಿಲ್ಲ ಅಂತ. ಎರಡನೇ ಪದ 70% ಜನ ಅವರನ್ನು ಒಪ್ಪಿಲ್ಲ ಅಂದರೆ ಇವರು ಸಂವಿಧಾನನೂ ಒಪ್ಪಲ್ಲ ಅಂತ ಇವರು ಹೇಳ್ದಂಗಿದೆ. ಡಿ.ಕೆ. ಶಿವಕುಮಾರು ಇವರಂಗೆ 28 ಜನ 30 ಜನ 35 ಜನ ಗೆದ್ದು ಮುಖ್ಯಮಂತ್ರಿ ಆಗಿಲ್ಲ. 136 ಜನವನ್ನು ಗೆದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಭಾಳ ಸಂತೋಷವಾಗಿ ನನ್ನ ಜೊತೆಲಿ ಹೆಗಲು ಕೊಟ್ಟು ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಸಂತೋಷವನ್ನು ವ್ಯಕ್ತಪಡಿಸಿ ಪವರ್ ಬದಲಾವಣೆಯನ್ನು ಮಾಡ್ಕೊಂಡು ಅಭಿವೃದ್ಧಿಯನ್ನು ಮಾಡ್ತಾಯಿದ್ದಾರೆ. ಇವರಿಂದ ನಾವು ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಅಂತ ಹೇಳೋರೆ, ಮಿಸ್ಟರ್ ಕುಮಾರಸ್ವಾಮಿ ಅಂತ ಹೇಳೋಕ್ಕೆ ನಮ್ಗೆ ಯಾರೂ ಬರಲ್ಲ ಅಂತ ತಿಳ್ಕೊಳ್ಳೋದು ಬೇಡ. ಅವರು ಮಿಸ್ಟರ್ ಕುಮಾರಸ್ವಾಮಿ ಅಂತ ಹೇಳೋದಕ್ಕೆ ಎಲ್ರಿಗೂ ಬರುತ್ತೆ. ಮಿಸ್ಟರ್ ಕುಮಾರಸ್ವಾಮಿ ಅವರೇ ಸ್ವಲ್ಪ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಿ, ಮತ್ತು ಇದು ಅತ್ಯಂತ ಮೂರ್ಖತನದ ಪರಮಾವಧಿ. ನೀವು ಈ ಸಂವಿಧಾನಾತ್ಮಕವಾಗಿ ಆಗಿರೋವಂಥ ಮುಖ್ಯಮಂತ್ರಿನ, ಹಂಗಾರೆ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಹೇಳಿಕೆಯಲ್ಲಿ ಎಷ್ಟು ಹೊಟ್ಟೆ ಕಿಚ್ಚನ್ನು ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಪಡ್ತಾ ಇದ್ದೀರಾ. ಒಂದಲ್ಲ ಒಂದು ವಿಚಾರದಲ್ಲಿ ಅವ್ರ ವಿರುದ್ಧ ನೀವು ಸ್ಟೇಟ್ಮೆಂಟನ್ನು ಬಿಟ್ಟು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿಲ್ಲ. ಎಸ್.ಎಂ. ಕೃಷ್ಣ ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಒಪ್ಪದೇ ಇರೋವಂಥ ನೀವು ಡಿ.ಕೆ. ಶಿವಕುಮಾರ್ನ ಒಪ್ಲಿಕ್ಕೆ ಸಾಧ್ಯನಾ ನೀವು? ಆದರೆ ಇನ್ನೊಬ್ಬ ಶಾಸಕ ಕದಲೂರು ಉದಯ್ ಡಿ.ಕೆ. ಶಿವಕುಮಾರನ್ನ ಕುಮಾರಸ್ವಾಮಿ ಅವರು ಒಪ್ಪದಿದ್ರು, ಜನ ಒಪ್ಪಿದ್ದಾರೆ, ನೀನು ಒಪ್ಪದೇ ಇರಕ್ಕೆ ಯಾವೂರು ದಾಸಯ್ಯ ಅಂತ ಕೇಳುದು. ಲಾಟ್ರಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತಿದ್ದಾರೆ ಕದಲೂರು ಉದಯ್. ಈಗ ಅವರು ಅವತ್ತಿಂದ ನಿದ್ದೆ ಮಾಡ್ತಾ ಇಲ್ಲ. ಇವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಅನೌನ್ಸ್ ಆದಾಗಿಂದ ಅವ್ರಿಗೆ ನಿದ್ದೆ ಬರ್ತಿಲ್ಲ. ನಮ್ಮ ಅಸ್ತಿತ್ವ ಹಳೆ ಮೈಸೂರು ಭಾಗದಲ್ಲಿ ಹೋಗ್ಬಿಡ್ತದೆ ಅನ್ನೋ ಆತಂಕ ಅವ್ರಿಗೆ ಕಾಡ್ತಾ ಇದೆ. ಹೋಗ್ಲಿ, ಈಗ ಏನಂತ ಅವರು ಇನ್ನೊಂದು ಮಾತು ಹೇಳಿದ್ರು, ಮುಖ್ಯಮಂತ್ರಿ ಅಂತ ನಾನು ಒಪ್ಕೊಳ್ಳಿಲ್ಲ ಅಂತ. ಮುಖ್ಯಮಂತ್ರಿ ಹೇಳೋಕೆ ನೀನ್ ಯಾವ ದಾಸ ಏನಪ್ಪ? ಮುಖ್ಯಮಂತ್ರಿನ ಜನ ಮಾಡೋರೆ, ಜನ ಗೆಲ್ಸವ್ರೆ. ಹೂ ಆರ್ ಯು ಮಿಸ್ಟರ್ ಕುಮಾರಸ್ವಾಮಿ? ಸ್ವಲ್ಪ ನಾಲ್ಗೆ ಬಿಗಿ ಇಟ್ಕೊಂಡು ಮಾತಾಡಬೇಕು. ನಾವೇನೋ ಜನ ಆಶೀರ್ವಾದ ಮಾಡಿದ್ರು ನಮ್ಮ ಭಾಗದಲ್ಲಿ ಲಾಟ್ರಿ ಮುಖ್ಯಮಂತ್ರಿ ಆಗ್ಬಿಟ್ಟು ಸುಮ್ಮನೆ ಬಾಯಿಗೆ ಬಂದಿದ್ದು, ಸುಮ್ಮನೆ ಅವ್ರನ್ನ ಎತ್ಕಟ್ಟೋದು, ಇವ್ರನ್ನ ಬರೀ ಇದೇ ಕೆಲಸನ. ಬೆಳಗ್ಗೆ ಇದ್ರೆ ಇವರೇನು 130 ಸೀಟ್ ತಗೊಂಡು 113 ಸೀಟ್ ತಗೊಂಡು ಮುಖ್ಯಮಂತ್ರಿ ಆಗಿದ್ರ? ಲಾಟ್ರಿ ಮುಖ್ಯಮಂತ್ರಿ ಅವರು ನಿಜವಾಗಿ. ಚಲುವರಾಯಸ್ವಾಮಿ ಅವರು ಹೇಳಿದ್ರು 120 ಸ್ಥಾನ ಗೆದ್ದು ತೋರಿಸ್ಲಿ ಕುಮಾರಸ್ವಾಮಿ ಅಂತ. ವಿಧಾನಸೌಧದ ಮುಂದೆ ನಿಂತು 120 ಸ್ಥಾನ ಗೆಲ್ತೀನಿ ಅಂತ ಹೇಳಿ 120 ಸ್ಥಾನ ಗೆದ್ದು ತೋರಿಸ್ಲಿ, ನಾವೇ ಅವರಿಗೆ ಸಲ್ಯೂಟ್ ಹೊಡೆದು ಸರೆಂಡರ್ ಆಗ್ತೀವಿ. ಮೈತ್ರಿ ಬಿಟ್ಟು ಏಕಾಂಗಿಯಾಗಿ ಬರಲಿ ನೋಡೋಣ ಅಂತ ಸವಾಲು ಹಾಕಿದ್ರು.
ಅದಕ್ಕೆ ಕುಮಾರಸ್ವಾಮಿ ಅವರು ಆ ಕಾಲವೂ ಬರುತ್ತೆ ಅಂದಿದ್ದಾರೆ. 120 ಸೀಟ್ ತಗೊಂಡು ನಾವೇ ರೋಡಲ್ಲಿ ನಿಂತ್ಕೊಂಡು ವೆಲ್ಕಮ್ ಮಾಡ್ತೀವಿ ರೀ. ರೋಡಲ್ಲಿ ನಿಂತ್ಕೊಂಡು ವೆಲ್ಕಮ್ ಮಾಡ್ತೀವಿ. 120 ಸೀಟ್ ಚಾಲೆಂಜ್ ಮಾಡ್ತಾರ, ಕೇಳಿ ಬರಲಿ. ಅವರು BJPಯಿಂದ ಹೊರಗಡೆ ಬರ್ತಾರ, ಕೇಳ್ರಿ. ಅವ್ರು ಇಷ್ಟೆಲ್ಲ ಮಾತಾಡಿದ್ಮೇಲೆ ಅವರು ಅಲಯನ್ಸಿಂದ ಹೊರಗಡೆ ಬರಬೇಕು. ಇದು ಒಂದು ನಡೆದೋಗ್ಲಿ. ಯಾವ ಮೈತ್ರಿಲಿದ್ರು 28 ಕಾಂಗ್ರೆಸ್ ಸರ್ಕಾರ. BJP ಜೊತೆನಲ್ಲಿ ಒಂದಷ್ಟು ಸೀಟ್ 70, 80, 60 ಗೆದ್ರೆ ಇವ್ರದ್ದೇನಿದ್ರಿ ಪಾತ್ರ? ಇವ್ರು 20 ಗೆದ್ದು ಅವ್ರ 60 ಗೆದ್ದು 80 ಆದ್ರೆ ಇವ್ರದ್ದೇನಿದೆ ಪಾತ್ರ? ಬರಬೇಕು. ನಾನು ಜನತಾದಳನ ನನ್ನ ಜವಾಬ್ದಾರಿ ತಗೊಂಡ ಮೇಲೆ ಸ್ವತಂತ್ರವಾಗಿ ಈ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀನಿ ಅಂತ 10,000 ಬಾರಿ ಹೇಳಿದ್ದಾರೆ. ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರದೇ ಇದ್ರೆ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸ್ವೀಕಾರ ಮಾಡ್ಲಿ. ಏಕಾಂಗಿಯಾಗಿ ಬರೆದವ್ರು ಕಳೆದ 20 ವರ್ಷದಿಂದ ಏನ್ ನನ್ನ ಬಗ್ಗೆ ಟೀಕೆ ಮಾಡ್ತಾರೆ, ಇವರ ನನ್ನ ವಿರುದ್ಧ ಏನು ವಿಷ ಕಾರ್ತಾರೋ ಏನು ಕಾರ್ತಾರೋ ಗೊತ್ತಿಲ್ಲ. ಇಲ್ಲ ಪಾಪ 120 ಸೀಟ್ ಗೆಲ್ಲು ಅಂತ ಹೇಳವ್ರೆ. ನೋಡೋಣ, ಅದನ್ನು ಮುಂದೊಂದು ದಿನ ಇನ್ನೂ ಸಾಯಲ್ಲ, ಸುಲಭವಾಗಿ ಬದುಕಿರ್ತೀನಿ. ಬಹುಶಃ ಕರ್ನಾಟಕ ನಾಡಿನ ಜನತೆ ಅವರೇನ್ ನನಗೆ ಚಾಲೆಂಜ್ ಮಾಡಿದ್ದಾರೆ, ಆ 120 ಸೀಟ್ ಗೆದ್ದು ತೋರಿಸಿ ಅಂತ ಹೇಳಿ. ತೋರಿಸ್ತಕ್ಕಂಥ ದಿನವೂ ಬರುತ್ತೆ. ನನಗೆ ಆ ವಿಶ್ವಾಸ ಇದೆ. ಇಲ್ಲಿ ಏಕಾಂಗಿಯಾಗಿ ಕಳೆದ 20 ವರ್ಷ ಅವರು ಇದ್ರು ಬಹಳ ದಿವಸ. ಪಾಪ ಈಗೆಲ್ಲ ಮಾತಾಡ್ತಾರೆ, ಅದೆಲ್ಲ ಹಳೆದೆಲ್ಲ ಮರ್ತು ಬಿಡ್ತಾರೆ. ಈ ಒಂದು ಪ್ರಾದೇಶಿಕ ಪಕ್ಷ ಕಟ್ಟೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಇನ್ನೂ ಉಳಿದಿದ್ದೀನಲ್ಲ. 18 ಸೀಟ್ ಆದ್ರೂ ಗೆದ್ದಿದ್ದೀವಲ್ಲ, 18 ಸೀಟು 19 ಸೀಟ್ ಗೆದ್ದಿದ್ವಲ್ಲ. ಇದರಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ 30 ವರ್ಷದ ಇತಿಹಾಸ ಇರೋ ಪಕ್ಷ. ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟಿದ್ರು? ತಮಿಳುನಾಡಿನಲ್ಲಿ 5 ಸೀಟ್ ಗೆದ್ದಿ DMK ಅವರು ಟೋಪಿ ಹಾಕಿ ಈಗ ಅಲ್ಲೆಲ್ಲ ಹೋಗಿ ಸೇರ್ಕೊಂಡವ್ರೆ. ಪಂಜಾಬ್ ಪರಿಸ್ಥಿತಿ ಏನಾಗಿದೆ? ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ಸೀಟ್ ಗೆದ್ರು? ಬಿಹಾರದಲ್ಲಿ ಎಷ್ಟು ಸೀಟ್ ಗೆದ್ರು? ಎಲ್ಲಿಗೆ ಬಂದ್ ನಿಂತವ್ರೀಗ? ನಾನಾದ್ರೂ 20 ಸೀಟ್ ಗೆದ್ದಿದ್ದೀನಿ, ಒಂದ್ ಸಣ್ಣ ಪಕ್ಷ. ನೀವ್ ಹೇಳ್ರಪ್ಪ, ರಾಷ್ಟ್ರೀಯ ಪಕ್ಷ, ನಿಮ್ ಪರಿಸ್ಥಿತಿ ಏನಿದೆ? ಅದರಿಂದ 120 ಸೀಟ್ ಗೆಲ್ಲ ದಿನವೂ ಬರುತ್ತೆ. ಎಷ್ಟು ದಿವಸ ಸಹಿಸ್ತಾರೆ ರಾಜ್ಯದ ಜನ? ಬದಲಾವಣೆ ಆಗುತ್ತೆ. ಟೈಮ್ ಬಂದಾಗ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.